ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಇವತ್ತು ನಾನು ನನ್ನ ತವ್ರ ಮನೆಗೆ ಬಂದಿದ್ದೀನಿ. ಸೊ ಅಮ್ಮ ಯಾವ್ಯಾವ ಗಿಡಗಳು ಹಾಕಿದ್ದಾರೆ ಮನೆಯಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ವಾಸ್ತು ಗಿಡಗಳೇ ಆಗಲಿ, ಹೂವಿನ ಗಿಡಗಳೇ ಆಗಲಿ. ಇನ್ನು ಅಮ್ಮ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಗಿಡಗಳ ಬಗ್ಗೆ ನೋಡ್ಕೊಂಡು ಬನ್ನಿ ವಿಡಿಯೋ. ಕಲರ್ ದಾಸವಾಳದಲ್ಲಿ ಸುಮಾರು ಕಲರ್ಗಳು ಇದ್ದಾವೆ. ಇದರಲ್ಲಿ ಇದೊಂದು ಕಲರ್ ದಾಸವಾಳ ಗಿಡ, ಮತ್ತು ಇದು ಒಂದು ಕಲರ್ ದಾಸವಾಳ ಗಿಡ. 2 ಕಲರ್ ಆಯಿತಾ. ಮತ್ತು ಇಲ್ಲಿ ನೋಡಿ, ಇದು ಒಂದು ಕಲರ್ ಇದೆ. ಇದರಲ್ಲಿ ಆಲ್ಮೋಸ್ಟು ಹೂವು ಕಿತ್ತಿದ್ದೀವಿ ನಾವು, ಇನ್ನು ಮೊಗ್ಗಿದೆ. ಇದು ತುಂಬ ದಪ್ಪ ಬರುತ್ತೆ. ಮತ್ತು ಇದು ಒಂದು ಕಲರ್ ದಾಸವಾಳ ಇದೆ. ಇದರಲ್ಲಿ ಸುಮಾರು ದಾಸವಾಳ ಕಲರು ಇದೆ. ಇದು ರೆಡ್ಡು ಸಿಂಗಲ್ಲು. ಮತ್ತು ನೋಡಿ, ಇದು ಒಂದು ಕಲರು. ಇದು ನೋಡಿ, ಇದು ಬೇಗನೆ ಬಾಡಲ್ಲ, 2 ದಿನ ಆದರೂ ಹಾಗೇ ಇರುತ್ತೆ. ಫೋಟೋಕ್ಕೆಲ್ಲ ನಾವು ಇಟ್ಟು ನೋಡಿದ್ದೀವಿ. ಇದು ಒಂದು ಕಲರು. ಮತ್ತು ಇದು ಒಂದು ಕಲರ್ ಇದೆ ನೋಡಿ, ಎಲ್ಲೋ ಕಲರು. ಇದು ಇನ್ನೂ ಹೋದ ವರ್ಷ ಹಾಕಿರೋದು. ಇದು ಅಷ್ಟೇ 2 ದಿನ ಬಾಡಲ್ಲ. ಅದು ಒಂದು ಕಲರ್ ಇದೆ. ಅದು ಫುಲ್ಲು ಆಯಿಲ್ ರೆಡ್ಡು. ಅದು ನೆನ್ನೆ ಬಿಟ್ಟಿತ್ತು, ಇನ್ನು ಮೊಗ್ಗಾಗಿದೆ. ಮತ್ತು ಇದು ಡೇರೆ ಗಿಡ ಅಂತ. ಇದು ನೆಕ್ಸ್ಟು ಜುಲೈ ಆಗಸ್ಟಿಗೆ ಹೂವು ಬಿಡುತ್ತೆ. ಇದು ಈ ಥರ ಕೋಲ್ ಕಟ್ಟಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಫುಲ್ಲು ಇಷ್ಟಿಷ್ಟಪ್ಪ ಬೀಟ್ರೋಟ್ ಕಲರು ಡೇರೆ ಎಲ್ಲ ಬಿಡುತ್ತೆ. ಮತ್ತು ಇದು ರೆಡ್ ಕಲರ್ ಡೇರೆ. ಇದು ಡೇರೆ ಗಿಡ. ಇದು ಈ ತಿಂಗಳಲ್ಲಿ ಮುಂಗಾರು ಮಳೆ, ಗುಡುಗು ಮಿಂಚು ಸಿಡ್ಲು ಹೊಡೆದಾಗ ಗೆಡ್ಡೆ ಇರುತ್ತಲ್ಲ, ಆವಾಗ ಗೆಡ್ಡೆ ಹೊಡೆದು ಗಿಡ ಚಿಗುರೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆವಾಗ ಶ್ರಾವಣ ಗೌರಿ ಹಬ್ಬಕ್ಕೆಲ್ಲ ಹೂ ಬಿಡ್ತವೆ. ಇನ್ನೂ ದೊಡ್ಡವಾದ್ಮೇಲೆ ಎಲೆ ಬಳ್ಳಿ. ಎಲೆ ಬಳ್ಳಿ ನೋಡಿ, ಎಲೆ ಬಳ್ಳಿ ಇಲ್ಲಿ ಈ ಥರ ತೆಂಗಿನ ಮರಕ್ಕೆ ಹಬ್ಸಿದ್ದೀವಿ. ನಮಗೆ ಪೂಜೆಗೆ ಇಲ್ಲ ಹಾಕೋಣಕ್ಕೆ, ಶ್ರಾವಣದಲ್ಲಿ ಮಂಗಳಗೌರಿಗೆ, ಗೌರಿ ಹಬ್ಬಕ್ಕೆ, ಲಕ್ಷ್ಮೀ ಪೂಜೆಗೆ, ದಸರಾಗೆ ಬೇಕಾದಾಗ ಕಿತ್ಕೊಳಕ್ಕೆ ಅಂತ. ಇದು ತುಂಬಾ ಇದಾಗಿತ್ತು, ಎಲ್ಲ ಇದಾಗಿತ್ತು, ಒಣಗೋಗಿತ್ತು, ಚಿಗುರಿತ್ತು. ಇವಾಗ ಚಿಗುರಿ ಚೆನ್ನಾಗಾಗಿದೆ ಮಳೆ ಬಂದಾಗ. ಮತ್ತು ಇಲ್ಲೊಂದು ದಾಸವಾಳ ಇದೆ ನೋಡಿ, ಇದು ಪಿಂಕ್ ಕಲರು. ಇದು ಬೆಳಗ್ಗೆ ಪೂಜೆಗೆಲ್ಲ ಹೂವು ಕಿತ್ತಿದ್ವಿ. ಇದು ಮತ್ತು ಇದು ಒಂದು ಸುತ್ತಿಂದು ರೆಡ್ ಕಲರ್. ಇದು ಸುಮಾರು ಒಂದು 10-12 ಕಲರು ದಾಸವಾಳ ಇದೆ. ಇದಾದ್ಮೇಲೆ ಇದು ನೋಡಿ, ಇದು ಅರಿಶಿಣದೆಲೆ ಅಂತ ಗಿಡ. ಇದನ್ನು ಹಾಲು ಪಾಯಸ ಮಾಡ್ತೀವಲ್ಲ, ಪಾಯಸ, ಅಕ್ಕಿ ಪಾಯಸ, ಹಾಲು ಹಾಕಿ ಅದಕ್ಕೂ ಹಾಕ್ತೀವಿ. ಮತ್ತು ತುಪ್ಪ ಕಸಕ್ಕೆಲ್ಲ ಯೂಸ್ ಮಾಡ್ತಾರೆ. ಅರಿಶಿನ ಗೆಡ್ಡೆ ಇದೆಯಲ್ಲ, ಅದು ಗೆಡ್ಡೆ ಇದರಿಂದ ಕವಲೊಡೆದು ಈ ಟೈಮಲ್ಲಿ ಇದು ಬರುತ್ತೆ. ಇದು ಆಮೇಲೆ ಕಡುಬು ಮಾಡ್ತಾರೆ ಇದರಿಂದ. ತುಪ್ಪಕ್ಕೂ ಹಾಕ್ತಾರೆ, ಪಾಯಸಕ್ಕೂ ಹಾಕ್ತಾರೆ. ಮತ್ತು ಇದು ಬಂದು ಗೊಲ್ಟೆ ಹೂವಿನ ಗಿಡ ಅಂತ, ಪರ್ಪಲ್ಲು. ಇದು ತುಂಬ ಹೂ ಬಿಡುತ್ತೆ. ಇದು ಬಂದು ಕಲ್ಲರ್ ಪುಷ್ಪ ಅಂತ. ಇನ್ನು ಹೋದ ವರ್ಷ ಹಾಕಿರೋದು, ಇವಾಗ ಬಿಡ್ತಾ ಇದೆ. ಇದು ದಾಸವಾಳದ ಕಡ್ಡಿ, ಅದು ಪಿಂಕ್ ಕಲರು. ನೋಡಿರಿ, ಇದು ಒಂದು ದಾಸವಾಳ ಕಲ್ಲರು. ಇದು ಸಿಂಗಲ್ಲು. ಇದು ಚೆನ್ನಾಗಿರುತ್ತೆ, ಇದು ಬರಲ್ಲ. ಅಯ್ಯೋ ಬಣ್ಣ ನನಗೆ ಇದು ಸಾಮಾನ್ಯ, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್. ಅದೇ ನಿಚ್ಕಣಗ್ಲೋ ಗಿಡ ಅಂತ ಹೇಳ್ತಾರೆ. ಇದು ಎನಿ ಟೈಮ್ ಸೀಸನ್, ಎಲ್ಲ ಸೀಸನಲ್ಲೂ ಬಿಡುತ್ತೆ ಆಲ್ಮೋಸ್ಟು. ಇನ್ನು ಇಷ್ಟೋ ತನಕ ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಹಿಂದೆಗಡೆ ನಮ್ಮ ಹಿತ್ತಲಲ್ಲಿ ಕೆಲಸ ಮಾಡಿಸ್ತಾಯಿದ್ರು ಪಪ್ಪ. ಸೊ ಹಾಗಾಗಿ ನಮ್ಮಮ್ಮ ಅಲ್ಲಿ ಗಿಡ ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ತುಳಿದು ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಣ್ಣ ಅಂತ ಹೇಳಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇದೆಷ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದೆಲ್ಲ ಅಷ್ಟು ನಮ್ಮನೆ ಹಿತ್ತಲಿನ ಗಿಡಗಳು ನೋಡಿ, ಎಷ್ಟು ಥರದ್ದು ಹಾಕಿದ್ದಾರೆ ನಮ್ಮಮ್ಮ. ಇನ್ನು ಇದು ಡೈರೆ ಗಿಡ. ಇದು ಶ್ರಾವಣದಲ್ಲಿ ಚೆನ್ನಾಗಿ ಬಿಡುತ್ತೆ. ಇದು 3-4 ಥರ ಕಲರ್ ಇದೆ ನನಗೆ ಗೊತ್ತಿರೋ ಹಾಗೆ.
ಇನ್ನು ಮನೆ ಮುಂದೆ ಬಂದುಬಿಟ್ರೆ ಈ ಥರ ಶೋ ಗಿಡನೂ ಹಾಕಿದ್ದಾರೆ, ಹೂವಿನ ಗಿಡನೂ ಹಾಕಿದ್ದಾರೆ ಅಮ್ಮ. ಇವು 3 ಶೋ ಗಿಡ. ಒಂದು ಈ ಮಧ್ಯದಲ್ಲಿರೋದು ಹಂಗೆ ಬಾಗ್ಬಿಟ್ಟಿದೆ, ಅದು ಕೋಲ್ ಕೊಡಬೇಕು ಸಪೋರ್ಟಿಗೆ. ಇನ್ನು ಈ ಕಡೆ ಸೈಡ್ ಇಷ್ಟಿಟ್ಟು 3 ಗಿಡ ಇಟ್ಟಿದ್ದಾರೆ, ದೂರ ಇಟ್ಟಿದ್ದಾರೆ. ಬಟ್ ನಮ್ಮ ಪಾಪು ಎಲ್ಲ ಹಂಗೆ ಹತ್ರ ತಂದು ಇದು ಮಾಡಿಬಿಟ್ಟಿದೆ. ಮತ್ತು ಇನ್ನು ಈ ಕಡೆ ಸೈಡ್ ಬಂದರೆ ಇದು ಫುಲ್ಲು ಶೋ ಗಿಡನೇ. ಮತ್ತು ಆ ಕಡೆ ಅಲೋವೆರಾ ಗಿಡ ಇಟ್ಟಿದ್ದಾರೆ. ಸುಮ್ಮನೆ ಅಮ್ಮ ವೇಸ್ಟೇಜ್ ಏನಾದರೂ ಬಕೆಟು ಜಗ್ಗು ಎಲ್ಲ ಇದ್ದರೆ ಅದರಲ್ಲೇ ತುಂಬಿ ಗಿಡ ಮಾಡಿಬಿಡ್ತಾರೆ, ಗಿಡ ಇಟ್ಟು ಬೆಳೆಸ್ತಾರೆ. ಇನ್ನು ಈ ಕಡೆ ಬಂದರೆ ಮನೆ ಎದುರಿಗೇನೆ ತುಳಸಿ ಗಿಡ ಇರಬೇಕು ಅಂತ ಹೇಳ್ಬಿಟ್ಟು ತುಳಸಿ ಗಿಡ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಸಣ್ಣದೊಂದು ಬನ್ನಿ ಗಿಡ ಹಾಕಿದ್ದಾರೆ. ಇನ್ನು ಇನ್ನು ಈ ಕಡೆ ಹರಡ್ಕೊಂಡಿರೋ ಒಂಥರ ಗುಚ್ಚು ಥರ ಹೂವು ಇದೆ ನೋಡಿ. ಇನ್ನು ಅದಾದಮೇಲೆ ಇನ್ನು ಮೂಲೆಯಲ್ಲಿ ಗಂಟೆ ಹೂವು ಹಾಕಿದ್ದಾರೆ, ಗಂಟೆ ಹೂವಿನ ಗಿಡ. ಅದು ಫುಲ್ಲು ತುಂಬ ಹರಡುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆದರೆ ಹೂವು ಅಂತೂ ತುಂಬ ಚೆನ್ನಾಗಿ ಜಾಸ್ತಿ ಬಿಡುತ್ತೆ ನೋಡಿ. ಹೊರ್ಗಡೆ ತೋರಿಸ್ತೀನಿ, ನಮ್ಮ ಕಾಂಪೌಂಡಿಂದ ಹೂವು ಅಂತ ಅನ್ನಲ್ಲ, ಹೇಗೆ ಹರಡ್ಕೊಂಡಿದೆ ಫುಲ್ಲು ಕಾಂಪೌಂಡಿಂದಲೇ ಹೊರಗೆ ಬಂದುಬಿಟ್ಟಿದೆ. ಎಷ್ಟೊಂದು ಹೂವು ಬಿಡುತ್ತೆ ಗೊತ್ತಾ ಇದು. ಆದರೂ ಇನ್ನು ಈ ಕಡೆಯಿಂದ ಮನೆ ಎದುರಿಗೆಯಿಂದ ಹಿಂಗೆ ಬಂದರೆ ಇಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ. ಒಂದು ಬಕೆಟಲ್ಲಿ ಒಂದು ಜಗ್ಗಲ್ಲಿ ಹಾಕಿದ್ದಾರೆ. ಹಿಂಗೆ ವೇಸ್ಟೇಜ್ ಅಮ್ಮವ್ರಂದ್ರೇ ಹೀಗೆ ಅಲ್ವಾ. ಮನಿ ಪ್ಲ್ಯಾಂಟ್ನ ಒಂದು ಮಣ್ಣಲ್ಲಿ ಬೆಳೆಸ್ತಾರೆ, ಇನ್ನೊಂದು ಒಳಗೆ ನೀರಲ್ಲಿ ಹಾಕಿ ಬೆಳೆಸ್ತಾ ಇದ್ದಾರೆ. ಇದು ಇನ್ನೇನು ವಾಸ್ತು ಗಿಡ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಬಂದರೆ ಕಾರ್ ನಿಲ್ಲಿಸಿದ್ದಾರೆ ನಮ್ಮಪ್ಪ. ಇದು ಇನ್ನೇನು ಅಲೋವೆರಾ ಜೆಲ್ಲು. ಇದು ಕೋಲೆಲ್ಲ ಇನ್ನೇನು ಸಪೋರ್ಟಿಗೆ ಕೊಟ್ಟಿರ್ತಾರೆ ಅಲ್ವಾ, ಇದೊಂದು ಅಲೋವೆರಾ ಜೆಲ್ಲು ಗಿಡ. ಇನ್ನು ಒಳಗೆ ಬಂದರೆ ಒಳಗೆ ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ಅಂದಲ್ಲ ನೋಡಿ, ಹೆಂಗೆ ಹಬ್ಬಿದೆ. ಇದು ನೀರಲ್ಲೇ ಬೆಳೆಸ್ತಾ ಇರೋದು. ಇದು ಬೂಸ್ಟ್ ಬಾಟ್ಲಿಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ. ಇದು ನೀರಿದೆ ಒಳಗೆ, ಅಷ್ಟು ಕಾಣಿಸ್ತಿಲ್ಲ, ಅರ್ಥ ಆಗಿದೆ. ಇವಾಗ ನೀರು ಹಾಕಿ ನಮ್ಮನೆಯ ವಾಸ್ತು ಗಿಡಗಳು ಮತ್ತು ಹೂವಿನ ಗಿಡಗಳು ಇವೆಲ್ಲ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದು ಫುಲ್ಲು ನಮ್ಮ ಮನೆ ಹಿಂದ್ಗಡೆ ಬೆಳೆಸಿರೋ ಅಂಥ ಗಿಡಗಳು. ನಮ್ಮಮ್ಮ ಹೂವಿನ ಗಿಡಗಳೇ ಆಗಲಿ ವಾಸ್ತು ಗಿಡಗಳೇ ಆಗಲಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.